ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಇವತ್ತಿನ ಭಾಗದಲ್ಲಿ ನಮ್ಮ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಪ್ರಕರಣ ಅಂತಾನೆ ನಾವು ಕನ್ಸಿಡರ್ ಮಾಡುವಂತಹ ಕೇಶವಾನಂದ ಭಾರತಿ ಪ್ರಕರಣದ ಕುರಿತಾಗಿ ನಿಮಗೆ ಆದಷ್ಟು ಎಲ್ಲ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಇದು ನಿಮ್ಮ KS ಎಕ್ಸಾಮ್ಗೆ ಆಗಿರ್ಬೋದು ಮತ್ತು PSI SAಗೆ ಆಗಿರ್ಬೋದು, ಎರಡೂ ಎಕ್ಸಾಮ್ನ SAಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಕೂಡ ಇದರ ಮೇಲೆ ನಿಮಗೆ ಪಕ್ಕಾ ಖಂಡಿತ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇತ್ತೀಚೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕರೆಂಟ್ ಅಫೇರ್ಸ್ನಲ್ಲಿ ನೋಡ್ಬೋದಾಗಿದೆ. ಅದು ಯಾಕೆ ಅಂತ ಹೇಳಬೇಕಂದ್ರೆ ಅದನ್ನೆಲ್ಲ ಇವಾಗ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾಕೆ ಇವಾಗ ಸುದ್ದಿಯಲ್ಲಿದೆ, ಮೊದಲೇನಾಗಿತ್ತು, ಈ ಪ್ರಕರಣ ಯಾಕೆ ಐತಿಹಾಸಿಕ ಹಿನ್ನೆಲೆಯನ್ನು ಪಡ್ಕೊಂಡಿದೆ ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ಕಂಪ್ಲೀಟ್ ಆಗಿ ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ಒಂದು ಮೋಟಿವೇಶನ್ ಬರುತ್ತೆ ಅಂತ ಹೇಳ್ಬೋದು. ನಾವು ಒಂದೊಂದು ವಿಡಿಯೋಗಳನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಎಷ್ಟೆಷ್ಟೋ ಅವರ್ಗಳನ್ನು ಕೂತ್ಕೊಂಡು ಮಾಡಿರ್ತೀವಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ 1 ಸೆಕೆಂಡ್ ಕೂಡ ಆಗಲ್ಲ. ಅದೇ ರೀತಿಯಾಗಿ ಶೇರ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೂ ಕೂಡ 1 ಸೆಕೆಂಡ್ಗಿಂತ ಮೇಲೆ ಆಗಲ್ಲ ಅಂತ ಅನ್ಕೋತೀನಿ. ಇದು ಒಂದು ರೀತಿ ಯಾವ ರೀತಿ ಅಂತ ಹೇಳಬೇಕಂದ್ರೆ ನಮಗೆ ನೀಡುವಂತಹ ಫೀಡ್ಬ್ಯಾಕ್, ನಾವು ಕೊಡುವಂತಹ ಒಂದು ನಮ್ಮ ಒಂದು ಎಫರ್ಟ್ಗೆ ನೀವು ಫೀಡ್ಬ್ಯಾಕ್ ಕೊಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಅದು ನಮಗೆ ಖುಷಿ ತರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನೆಂದರೆ ಅನ್ಅಕಾಡೆಮಿಯನ್ನು ನೀವು ಜಾಯಿನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗಾದರೆ ಈ ಒಂದು ಐತಿಹಾಸಿಕ ಪ್ರಕರಣದ ಕುರಿತಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಬರೋದು ಪಕ್ಕಾ ಅಂತ ಅಂದ್ಕೊಳ್ಳಿ. ಈ ಕೇಶವಾನಂದ ಭಾರತಿ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಐತಿಹಾಸಿಕ ಪ್ರಕರಣ ಆಗಿದೆ ಅಂತಲೇ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕೆ, ಇದರ ಹಿನ್ನೆಲೆ ಏನು ಎಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ಹೇಳಬೇಕಂದ್ರೆ ಇವರೇ ನೋಡಿ, ಕೇಶವಾನಂದ ಭಾರತಿ. ಬಹಳ ಜನರಿಗೆ ಏನಂತ ಹೇಳಬೇಕಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಇದು ಯಾಕೆ ಈ ಹೆಸರು ಪಡ್ಕೊಂಡಿತ್ತು ಅನ್ನೋದೇ ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವ ವಿಷಯ. ಈ ಕೇಶವಾನಂದ ಭಾರತಿ ಅಂತ ಬರಲಿಕ್ಕೆ ಆ ಪ್ರಕರಣಕ್ಕೆ ಪ್ರಮುಖ ಕಾರಣ ಈ ಸ್ವಾಮೀಜಿಗಳು ಅಂತ ಹೇಳ್ಬೋದು. ಈ ಸ್ವಾಮೀಜಿಗಳ ಹೆಸರೇ ಏನಂತ, ಕೇಶವಾನಂದ ಭಾರತಿ ಸ್ವಾಮೀಜಿಗಳು. ಹಾಗಾದರೆ ಎಲ್ಲಿಯ ಒಂದು ಸ್ವಾಮೀಜಿಗಳು ಅಂತ ಹೇಳಬೇಕಂದ್ರೆ ಕಾಸರಗೋಡು ಜಿಲ್ಲೆಯ ಎಡನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಅಂತ ನಾವು ಹೇಳ್ಬೋದು. ಇವಾಗ ಯಾಕೆ ಸುದ್ದಿಯಲ್ಲಿತ್ತು ಅಂತ ಹೇಳಬೇಕಂದ್ರೆ ಇತ್ತೀಚೆಗೆ ಅವರು ನಿಧನರಾಗಿದ್ದರು. ಆ ಒಂದು ಕಾರಣಕ್ಕೋಸ್ಕರ ಈ ಪ್ರಕರಣ ಅಥವಾ ಈ ಸ್ವಾಮೀಜಿಗಳು ಪ್ರಚಲಿತ ವಿಷಯ ಸುದ್ದಿಯಾಗಿದ್ರು ಅಂತ ನಾವು ಹೇಳ್ಬೋದು. ಅದಕ್ಕೆ ಪ್ರಚಲಿತ ವಿಷಯಗಳ ಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಕ್ಕಾ ಕೇಳ್ತಾರೆ. ಅದಕ್ಕೋಸ್ಕರ ಕಂಪ್ಲೀಟ್ ಮಾಹಿತಿಯನ್ನು ನಾನಿವಾಗ ಕೊಡ್ತಾ ಇದ್ದೀನಿ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನೋದು ಈ ಒಂದು ಪ್ರಕರಣದ ಹೆಸರು. 1973 ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋಣ. ಈ 1973ನಲ್ಲಿ ಏನೇನಾಯಿತು ಅಂತ ಹೇಳಬೇಕಂದ್ರೆ, ಅಂದರೆ 1973 ಅದು ಫೈನಲೈಸ್ ಆಗಿರೋದ್ರಿಂದ 1973 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಇದಕ್ಕಿಂತ ಮುಂಚೆ ಒಂದು ಕೇಸ್ ಆಗಿತ್ತು ಗೋಲಕ್ನಾಥ್ ಪ್ರಕರಣ. ಗೋಲಕ್ನಾಥ್ ಪ್ರಕರಣದಲ್ಲಿ ತಾನು ನೀಡಿದ ತೀರ್ಪನ್ನು ಬದಲಾವಣೆ ಮಾಡಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿತ್ತು ಅಂತ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸುವ ಅಥವಾ ತೆಗೆದುಹಾಕುವ ಅಧಿಕಾರ ಯಾರಿಗೆ ನೀಡಿತು ಅಂದರೆ ಸಂಸತ್ತಿಗೆ ಇದೆ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಇದಷ್ಟೇ ಅಲ್ಲ, ಸರ್ವೋಚ್ಚ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಸಂವಿಧಾನದ ಮೂಲ ಸಂರಚನೆ ಅಥವಾ ಮೂಲ ಲಕ್ಷಣಗಳು, ನೋಡಿ ಇದು ಯಾವ ಆರ್ಟಿಕಲ್ನಲ್ಲಿ ಬರುತ್ತೆ, ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್. ಈ ಕ್ವಶನ್ ಕೂಡ ಬಂದಿದೆ, ಆರ್ಟಿಕಲ್ 368 ಅಡಿಯಲ್ಲಿ ಬರುತ್ತೆ. ಅವಾಗ ನಿಮ್ಗೇನು ಅನಿಸ್ಬೋದು, ಆರ್ಟಿಕಲ್ 368 ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಡುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ಮೂಲ ಸಂರಚನೆ ಬರುತ್ತೆ ಅಂತ.
ತಿದ್ದುಪಡಿ ಮಾಡಬೇಕು ಅಂದರೆ ಈ ಆರ್ಟಿಕಲ್ 368 ಅಡಿಯಲ್ಲಿ ಬರುವಂತಹ ಕೆಲವೊಂದು ಮೂಲ ಸಂರಚನೆಗಳಿಗೆ ಧಕ್ಕೆ ತರದೇ ಇರೋ ರೀತಿಯಲ್ಲಿ ಸಂಸತ್ತು ಬೇಕಾದರೆ ಈ ಒಂದು ಏನು ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ತೆಗೆದುಹಾಕುವ ಅಧಿಕಾರ ಸಂಸತ್ತಿಗೆ ನೀಡಲಾಯಿತು. ಇದಷ್ಟೇ ಅಲ್ಲ, ಸಂಸತ್ತು ಇದೆಲ್ಲ 368ನೇ ವಿಧಿ ಅಡಿಯಲ್ಲಿ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗುವಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಹಾಗೆ ಇಲ್ಲ. ಸೊ ಅಂತ ಈ ಒಂದು ಪ್ರಕರಣದಲ್ಲಿ ನಮಗೆ ಫೈನಲೈಸ್ ಆಯಿತು ಅಂತ ಹೇಳ್ಬೋದು. ಸೊ ಇದರ ಪ್ರಕಾರ ಸಂವಿಧಾನದ ಮೂಲ ಸಂರಚನೆಯ ಒಂದು ಭಾಗವಾದ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ತೆಗೆದುಹಾಕುವ ಅಧಿಕಾರ ಯಾರಿಗೆ ಇರೋದಿಲ್ಲ? ಸಂಸತ್ತಿಗೆ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ಮತ್ತೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976. ಸೊ ಅದನ್ನು ರೂಪಿಸುವುದರ ಮೂಲಕ ನ್ಯಾಯಾಂಗದ ಆವಿಷ್ಕಾರದ ಮೂಲಕ ಮೂಲ ಸಂರಚನೆಯ ತತ್ವಕ್ಕೆ ಪ್ರತಿಕ್ರಿಯೆ ನೀಡಲಾಯಿತು ಅಂತ ಕೂಡ ಅದು ಮುಂದಿನ ಒಂದು ಮಾಹಿತಿ ಅಂತ ಹೇಳ್ಬೋದು. ಈಗ ಇದಕ್ಕೆ ಹಿನ್ನೆಲೆ ಏನು, ಯಾವ ರೀತಿ ಕೇಸ್ ಸ್ಟಾರ್ಟ್ ಆಯಿತು ಎಲ್ಲವನ್ನ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಸ್ವತಂತ್ರ ಭಾರತದ ನಂತರ ಅಂದರೆ ನಮಗೆ ಸ್ವತಂತ್ರ ದೊರೆತ ನಂತರ ಒಂದು ಐತಿಹಾಸಿಕ ಪ್ರಕರಣ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಈ ಕೇಸ್ ಆಗಿದೆ. ಕಾಸರಗೋಡು ಜಿಲ್ಲೆಯ ಎಡನೂರು ಮಠಾಧೀಶ, ಸೊ ಎಲ್ಲಿನವರು? ಸೊ ಕಾಸರಗೋಡು ಜಿಲ್ಲೆಯ ಎಡನೀರು ಮಠಾಧೀಶರು ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಏನು ಮಾಡ್ತಾರೆ ಅಂದರೆ 1971ರಲ್ಲಿ ಸೊ 1971ನಲ್ಲಿ ಕೇರಳ ಸರ್ಕಾರದ ವಿರುದ್ಧ ಭೂ ಸುಧಾರಣಾ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅವರು ದಾವೆಯನ್ನು ಹೂಡ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಈ ಒಂದು ಭೂ ಸುಧಾರಣಾ ಕಾಯ್ದೆಯಲ್ಲಿ ಇದೆಯಲ್ಲ ತುಂಬಾ ಒಂದು ಚರ್ಚೆಯಲ್ಲಿ ಇತ್ತು. ಅದಷ್ಟೇ ಅಲ್ಲ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಏನಂತ ಅಭಿಪ್ರಾಯ ಪಡ್ತಾರೆ ಅಂದರೆ ಸೊ ಅಕ್ರಮವಾಗಿ ಭೂ ಕಬಳಿಕೆ ಮಾಡೋದು ಕೂಡ ಆ ಟೈಮ್ನಲ್ಲಿ ಚರ್ಚೆಯಲ್ಲಿ ಇತ್ತು. ಅದಕ್ಕೋಸ್ಕರ ತಮ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಕೇಶವಾನಂದ ಭಾರತಿ ಅವರು ಈ ಕೇಸನ್ನು ಹೂಡ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಅವರಿಗೆ ಸಹಾಯ ಅಥವಾ ಸಲಹೆಯನ್ನು ನೀಡಿದಂತಹ ಪ್ರಮುಖವಾದ ವ್ಯಕ್ತಿ ಅಂತ ಹೇಳಬೇಕಂದ್ರೆ ಇವರು. ಸೊ ಇವರು ಯಾರಂತ ಹೇಳಬೇಕಂದ್ರೆ ಪಾಲ್ಕಿವಾಲಾ ಅಂತ ಹೇಳ್ತೀವಿ. ಸೊ ಪಾಲ್ಕಿವಾಲಾ ಅವರ ಒಂದು ಸಹಾಯದೊಂದಿಗೆ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಅವರೇನು ಮಾಡ್ತಾರೆ, ಕೇರಳ ಸರ್ಕಾರದ ವಿರುದ್ಧ ಕೇಸನ್ನು ಅಥವಾ ದಾವೆಯನ್ನು ಹೂಡ್ತಾರೆ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿದೆಯಲ್ಲ ಆಸ್ತಿ ಹಕ್ಕು, ಇವಾಗ ಅದನ್ನು ತೆಗೆದು ಹಾಕಿದ್ದೀವಿ 44ನೇ ಸಂವಿಧಾನ ತಿದ್ದುಪಡಿ ಮೂಲಕ 1978ನಲ್ಲಿ, ಅದು ಮುಂದಿನ ವಿಷಯ. ಆದರೆ ಈ ಕೇಸ್ಗಳು ನಡೀತಿರುವಂಥ ಒಂದು ಸಂದರ್ಭದಲ್ಲಿ ಈ ಆಸ್ತಿ ಮೂಲಭೂತ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಪ್ರಧಾನ ಅಂಶ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಕೇಸ್ನ ಬಗ್ಗೆ ಸುಪ್ರೀಂ ಕೋರ್ಟ್ ಸಂವಿಧಾನದ ತಿದ್ದುಪಡಿಗಳು ಸಂವಿಧಾನದ ಮೂಲ ನಿರ್ಮಾಣವನ್ನು ಕಡ್ಡಾಯವಾಗಿ ಗೌರವಿಸಬೇಕು ಅಂತ ಅದು ತನ್ನ ತೀರ್ಪಲ್ಲಿ ನೀಡುತ್ತೆ. ಸೊ ಅದಷ್ಟೇ ಅಲ್ಲ, ಇಲ್ಲಿ ಏನಾಗುತ್ತೆ ಅಂತ ಹೇಳಬೇಕಂದ್ರೆ ಸೊ ಕೇರಳ ಸರ್ಕಾರ ಭೂ ಪರಿಷ್ಕರಣೆ ಪ್ರಕಾರ ಕಾಸರಗೋಡು ಸಮೀಪದ ಎಡನೀರು ಮಠದ ಆಸ್ತಿಯನ್ನು ಕೇರಳ ಸರ್ಕಾರ ಸ್ವಾಧೀನಪಡಿಸುವುದಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಕರಣ ಆಗಿತ್ತು. ಅಂದರೆ ಕಾಸರಗೋಡು ಈ ಕೇರಳ ಹತ್ರ ಬರುತ್ತೆ. ಸೊ ಕೇರಳ ಸರ್ಕಾರ ಏನು ಮಾಡಿತ್ತು ಅಂದರೆ ಈ ಎಡನೂರು ಮಠವನ್ನು ಸೊ ಕೇರಳ ಸರ್ಕಾರದ ಈ ಭೂ ಪರಿಷ್ಕರಣೆಯ ಪ್ರಕಾರ ಸೊ ಅದನ್ನು ವಶಕ್ಕೆ ಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅಂಶ ನಡೀತಾ ಇತ್ತು ಅಂತ ಹೇಳ್ಬೋದು. ಸೊ ಆವಾಗ ಈ ಎಡನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೂಡಿ ಭೂ ಪರಿಷ್ಕರಣೆ ಕಾಯ್ದೆ ಮಾನ್ಯತೆಯನ್ನು ಇವರು ಪ್ರಶ್ನೆ ಮಾಡಿದರು ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಧಾರ್ಮಿಕ ಹಕ್ಕು, ಮಠಗಳನ್ನು ನಡೆಸಲು ಇರುವ ಹಕ್ಕು, ಸಮಾನತೆಯ ಹಕ್ಕು, ಆಸ್ತಿ ಹಕ್ಕು ಮುಂತಾದ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವ ಕುರಿತು ಕೂಡ ಮಠಾಧೀಶರು ಏನು ಮಾಡ್ತಾರೆ, ಸೊ ದಾವೆಯನ್ನು ಹೂಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಎಷ್ಟು ದಿನಗಳ ಕಾಲ ನಡೆಯಿತು ಅಂತ ಹೇಳಬೇಕಂದ್ರೆ ಟೋಟಲ್ ಆಗಿ 68 ದಿನಗಳ ಕಾಲ ನಡೆದಂತಹ ವಾದ ಪ್ರತಿವಾದ ನಡೆಯುತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಈಗಾಗಲೇ ಹೇಳಿರುವ ಹಾಗೆ ಈ ಕೇಸ್ಗೆ ಪ್ರಮುಖವಾದ ರೂವಾರಿ ಅಂದರೆ ನಾನಿ ಪಾಲ್ಕಿವಾಲಾ, ನಾವು ಹೇಳಿದ್ನಲ್ಲ ಅವರು.
ಸೊ ಇದಷ್ಟೇ ಅಲ್ಲ, ಇಲ್ಲಿ ಇದಾರಲ್ಲ ಈ ಒಂದು ಪ್ರಕರಣದಲ್ಲಿ ಟೋಟಲ್ ಆಗಿ 13 ಜನ ಏನು ಜಡ್ಜಸ್ಗಳನ್ನು, ಸೊ 13 ಜನ ಜಡ್ಜಸ್ಗಳ ಒಂದು ಪೀಠ ಈ ಕೇಸನ್ನು ಕೇಳಲಿಕ್ಕೆ ಇದ್ದಂತಹ ಒಂದು ಜಡ್ಜಸ್ ಪ್ಯಾನಲ್ ಅಂತ ಹೇಳ್ಬೋದು. ಎಷ್ಟು ಜನ ಇದ್ದರು? 13 ಜನ. ಸೊ ಯಾರ್ಯಾರು ಅಂತ ಹೇಳಬೇಕಂದ್ರೆ AN ರೇ, KK ಮ್ಯಾಥ್ಯೂ, MH ಬೆಗ್, ಆಮೇಲೆ ದ್ವಿವೇದಿ, ಮುಖರ್ಜಿ, ಚಂದ್ರಚೂಡ್, ಸಿಕ್ರಿ, ಆಮೇಲೆ ಶೇಲತ್, ಹೆಗ್ಡೆ, ಗ್ರೋವರ್, ಪಾಲೇಕರ್, ರಾಜ್ ಖನ್ನಾ ಮತ್ತು ರೆಡ್ಡಿ. ಸೊ ಈ 13 ಜನರನ್ನು ಒಳಗೊಂಡಂತಹ ಜಡ್ಜಸ್ಗಳ ಪ್ಯಾನಲ್ಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತು. ಸೊ ಕಾನೂನು ವಲಯದಲ್ಲಿ ಕೇಸ್ ಬಗ್ಗೆ ಎಲ್ಲರಿಗೂ ತಿಳಿದಿದ್ದರೂ ಕೂಡ ಕೇಶವಾನಂದ ಭಾರತಿ, ಸೊ ಅವರು ಇದಾರಲ್ಲ, ಸೊ ಏನು ಅಂತ ಗೊತ್ತಿರಲಿಲ್ಲ. ಅವರು ಏನಂತ ಹೇಳಬೇಕಂದ್ರೆ ಈ ಎಡನೂರು ಮಠದ ಸ್ವಾಮೀಜಿಗಳು ಅನ್ನೋದು ಇಲ್ಲಿ ಪ್ರಮುಖವಾದಂಥ ವಿಷಯ. ಸೊ ಕಾಸರಗೋಡು ಜಿಲ್ಲೆಯ ಎಡನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು 1971ರಲ್ಲಿ ಕೇರಳ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡ್ತಾರೆ. ಆಸ್ತಿ ಮೂಲಭೂತ ಆದದ್ದೋ ಅಥವಾ ಇಲ್ಲವೋ ಎಂಬುದು ಈ ಕೇಸ್ನ ಪ್ರಧಾನ ಅಂಶ ಆಗಿತ್ತು. ಈ ಕೇಸಿನ ಬಗ್ಗೆ ಸುಪ್ರೀಂ ಕೋರ್ಟ್ ಸಂವಿಧಾನದ ತಿದ್ದುಪಡಿಗಳು ಸಂವಿಧಾನದ ಮೂಲ ನಿರ್ಮಾಣವನ್ನು ಕಡ್ಡಾಯವಾಗಿ ಗೌರವಿಸಬೇಕೆಂದು ಹೇಳುತ್ತೆ. ಸೊ ಇದು ಕೇಸ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಇದು ಕೇರಳ ಸರ್ಕಾರದ ಭೂ ಪರಿಷ್ಕರಣೆಯ ಪ್ರಕಾರ ಕಾಸರಗೋಡು ಸಮೀಪದ ಇದೆ ನೋಡಿ, ಈ ಕಾಸರಗೋಡು ಮಠ ಅಂತ ಹೇಳ್ತೀವಲ್ಲ, ಸೊ ಇದೇ ಆ ಒಂದು ಮಠ. ಈ ಒಂದು ಜಾಗವನ್ನು ಸೊ ಈ ಕೇರಳ ಸರ್ಕಾರ ತನ್ನ ಇದಕ್ಕೆ ಹಾಕ್ಕೋಬೇಕು ಅಂತ ಇತ್ತು. ಸೊ ಆವಾಗ ಕೇಶವಾನಂದ ಭಾರತಿ ಅವರು ಏನು ಮಾಡ್ತಾರೆ, ಯಾರ ವಿರುದ್ಧ? ಕೇರಳ ಸರ್ಕಾರದ ವಿರುದ್ಧ 68 ದಿನಗಳ ಕಾಲ ಹೂಡಿರುವಂತಹ ಪ್ರಮುಖವಾದ ಕೇಸ್ ಕೇಶವಾನಂದ ಭಾರತಿ ಪ್ರಕರಣ. ಇದಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಹೇಳಬೇಕಂದ್ರೆ, ಸೊ ಈಗಾಗಲೇ ಹೇಳಿರುವ ಹಾಗೆ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ತೆಗೆದುಹಾಕುವ ಉದ್ದೇಶದಿಂದ ಸಂವಿಧಾನಕ್ಕೆ ತಿದ್ದುಪಡಿ ತರಲು ಸೊ ತೀವ್ರ ವಿವಾದಕ್ಕೆ ಒಳಗಾಗಿತ್ತು ಆ ಒಂದು ಟೈಮ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಿದ್ದುಪಡಿಗಳು ಬರುತ್ತೆ. ಆ ತಿದ್ದುಪಡಿಗಳು ಯಾವ್ದ್ಯಾವುದು ಅಂತ ಹೇಳಬೇಕಂದ್ರೆ, ಸೊ 24ನೇ ತಿದ್ದುಪಡಿ ಕಾಯ್ದೆ, 25ನೇ ತಿದ್ದುಪಡಿ ಕಾಯ್ದೆ ಮತ್ತು 29ನೇ ತಿದ್ದುಪಡಿ ಕಾಯ್ದೆಗಳನ್ನು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಲಾಗತ್ತೆ. ಸೊ ಬಹಳ ಜನರಿಗೆ ಏನನ್ಸುತ್ತೆ, ಈ ಕೇಶವಾನಂದ ಭಾರತಿ ಪ್ರಕರಣ ಪ್ರಿಯಾಂಬಲ್ಗೆ ಸಂಬಂಧ ಅಂದರೆ ಇದು ಪೀಠಿಕೆಗೆ ಸಂಬಂಧ ಆಗಿದೆ ಅಂತ ಹೇಳ್ತೀವಿ. ಆದರೆ ಈ ಕೇಸ್ ನಿಜವಾಗಿ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂದರೆ ಫಂಡಮೆಂಟಲ್ ರೈಟ್ಸ್ಗೆ. ಆದರೆ ಈ ಕೇಸ್ನಲ್ಲಿ ಈ ಪೀಠಿಕೆ ಇದೆಯಲ್ಲ ಸಂವಿಧಾನದ ಮೂಲಭೂತ ಅಂಗ ಆಗಿದೆ ಅಂತ ಹೇಳಿದ್ದಾರೆ ಹೊರತು, ಆದರೆ ಇದು ಪೀಠಿಕೆಗೆ ಸಂಬಂಧಪಟ್ಟಂತಹ ಕೇಸ್ ಅಲ್ಲ. ಇದು ಪ್ರಮುಖವಾಗಿ ಈ ಒಂದು ಭೂ ಸುಧಾರಣಾ ಕಾಯ್ದೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇದು ಮೇಜರ್ ಆದಂಥ ಒಂದು ಪ್ರಕರಣ ಅಂತ ನಾವು ಹೇಳ್ಬೋದು. ಸೊ ಸಂಸತ್ತನ್ನು ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನದ ಚೌಕಟ್ಟನ್ನು ಅಥವಾ ರಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಥವಾ ನಾಶಗೊಳಿಸುವ ಅಧಿಕಾರ ಸೊ ಯಾವುದಕ್ಕೆ ಇದೆ? ಸೊ ಈ ಒಂದು ಸರ್ಕಾರಕ್ಕೆ, ಸಂಸತ್ತಿಗೆ ಇದೆ. ಸೊ ಈ ರೀತಿಯಾಗಿ ವಾದ ವಿವಾದ ಟೋಟಲ್ 69 ದಿನಗಳ ಕಾಲ ನಡೆಯುತ್ತೆ. ಫೈನಲ್ ಆಗಿ ತೀರ್ಪು ಏನು ಬಂತು ಅಂತ ಹೇಳಬೇಕಂದ್ರೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಸತ್ತು ಸೀಮಿತವಾದ ತಿದ್ದುಪಡಿ ಅಧಿಕಾರವನ್ನು ಹೊಂದಿದೆ. ಸಂವಿಧಾನದ ಯಾವುದೇ ಉಪಬಂಧವನ್ನು ಅಥವಾ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಸೊ ಯಾವುದಕ್ಕೆ? ಸಂಸತ್ತಿಗೆ ತಿದ್ದುಪಡಿ ಮಾಡುವ ಅಧಿಕಾರ, ಸೊ ಮತ್ತು ಚೇಂಜಸ್ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಆದರೆ ಒಂದು ಕಂಡೀಷನ್ ಏನಂತ ಹೇಳಬೇಕಂದ್ರೆ, ಈ ತಿದ್ದುಪಡಿಯಿಂದ ನಮ್ಮ ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅಂದರೆ ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದಕ್ಕೆ ಧಕ್ಕೆ ತರಬಾರ್ದು. ಸೊ ಆ ರೀತಿ ಬೇಕಾದರೆ ಸಂಸತ್ತು ಏನು ಮಾಡ್ಬೋದು, ಈ ಯಾವುದಕ್ಕೆ ಈ ಸಂವಿಧಾನದ ಭಾಗಗಳಿಗೆ ಅಥವಾ ಉಪಬಂಧಗಳಿಗೆ ಚೇಂಜಸ್ ಅಥವಾ ತಿದ್ದುಪಡಿಗಳನ್ನು ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಏನಂತ ಹೇಳಬೇಕಂದ್ರೆ, 31C ಆರ್ಟಿಕಲ್ 31C ಇದೆಯಲ್ಲ, ಸೊ ಈ ವಿಧಿ ಆಸ್ತಿಗೆ ಸಂಬಂಧಪಡದೇ ಇರುವ
ಮೌಲ್ಯಯುತವಾದ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಅಸಿಂಧು ಅಂತ ಎನಿಸಿಕೊಳ್ಳುತ್ತೆ ಅಂತ ಕೂಡ ಈ ಕೇಸ್ನ ಕುರಿತಾಗಿ ಫೈನಲ್ ಆಗಿ ವರ್ಡಿಕ್ಟ್ ಆಗುತ್ತೆ ಅಥವಾ ತೀರ್ಪನ್ನು ನೀಡಲಾಗತ್ತೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನ ಜಾರಿಗೆ ಬಂದ ಒಂದು ವರ್ಷದಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದಂತಹ ಮೊದಲನೇದು ಅಂತ ಹೇಳಬೇಕಂದ್ರೆ 1951ನಲ್ಲಿ ಮೊದಲ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನೊಂದು ಈ ಒಂದು ಕೇಸ್ನ ಪ್ರಕರಣದ ವಿಶೇಷತೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ. ನಿಮಗೆ ಕೇಳುವಂತಹ ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಭಾರತದ ಇತಿಹಾಸದಲ್ಲಿ ಸಂವಿಧಾನಿಕ ಪೀಠ 13 ನ್ಯಾಯಾಧೀಶರನ್ನು ಹೊಂದಿ ರಚನೆಯಾದ ಪ್ರಕರಣ ಇದೇ ಮೊದಲು ಅಂತ ಹೇಳ್ಬೋದು. 13 ಜಡ್ಜಸ್ಗಳ ಪ್ಯಾನಲ್ಗಳನ್ನು ಇದುವರೆಗೆ ಹೊಂದಿಲ್ಲ. ಅಂದರೆ ಫಸ್ಟ್ ಟೈಮ್ ಇಷ್ಟು ಜಡ್ಜಸ್ಗಳ ಪ್ಯಾನಲ್ ಈ ಒಂದು ಕೇಸ್ಗೆ ಇತ್ತು ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, 68 ದಿನಗಳ ಕಾಲ ಸುದೀರ್ಘ ನಿರಂತರ ವಿಚಾರಣೆ ನಡೆಸಿದ ಪ್ರಕರಣ ಕೂಡ ಇದೇ ಆಗಿದೆ. ಅದೇ ರೀತಿಯಾಗಿ ನ್ಯಾಯಮೂರ್ತಿ ಎಸ್ ಎಂ ಸಿಕ್ರಿ ಅವರ ನೇತೃತ್ವದ 13 ಜನರ ನ್ಯಾಯಪೀಠದಲ್ಲಿ ಕೇಶವಾನಂದ ಭಾರತಿ ಪರ ಎಷ್ಟು ತೀರ್ಪು ಬರುತ್ತೆ ಫೈನಲ್ ಆಗಿ ಅಂತ ಹೇಳಬೇಕಂದ್ರೆ ಕೇಶವಾನಂದ ಭಾರತಿ ಸ್ವಾಮೀಜಿಗಳ ಪರವಾಗಿ ಎಷ್ಟು ತೀರ್ಪು ಬರುತ್ತೆ ಅಂತ ಹೇಳಬೇಕಂದ್ರೆ 7:6 ತೀರ್ಪು ಬರುತ್ತೆ. 13 ಜನರ ಜಡ್ಜಸ್ ಪ್ಯಾನಲ್ಗಳಲ್ಲಿ ಯಾರ ನೇತೃತ್ವದಲ್ಲಿ ಇತ್ತು ಇದು ಪ್ರಮುಖವಾಗಿ ಎಸ್.ಎಂ. ಸಿಕ್ರಿ ಅವರ ನೇತೃತ್ವದಲ್ಲಿ ರಚನೆ ಆದಂತಹ ಜಡ್ಜಸ್ಗಳ ಒಂದು ಪ್ಯಾನಲ್. 1972ರ ಯಾವಾಗ 1972ರ ಅಕ್ಟೋಬರ್ 31ರಿಂದ 1973ರ ಮಾರ್ಚ್ 23ರವರೆಗೆ ಇದರ ಒಂದು ವಿಚಾರಣೆ ನಡೆಯುತ್ತೆ ಅಂತ ಹೇಳ್ಬೋದು. ಫೈನಲ್ ಆಗಿ ಐತಿಹಾಸಿಕ ಒಂದು ತೀರ್ಪನ್ನು ಕೊಟ್ಟಿರುವಂತಹ ಒಂದು ಕೇಸ್ ಆಗಿ ಪ್ರಕರಣವಾಗಿ ಇದು ಹೊರಹೊಮ್ಮತ್ತೆ. ನಮ್ಮ ಸಂವಿಧಾನದಲ್ಲಿ ಇವಾಗಲೂ ಕೂಡ ಇದು ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಪಡ್ಕೊಂಡಿದೆ. ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳಬೇಕಂದ್ರೆ ಈ ಕೇಸ್ಗೆ ಹಿನ್ನೆಲೆ ಆದಂತಹ ಎಡನೀರು ಮಠದ ಸ್ವಾಮಿಗಳಾದಂತಹ ಶ್ರೀ ಕೇಶವಾನಂದ ಭಾರತಿಯವರು 2020ರಲ್ಲಿ ನಿಧನರಾಗಿರೋದ್ರಿಂದ ಇದು ಮತ್ತೆ ಆ ಪ್ರಕರಣದ ಮೇಲೆ ಬೆಳಕನ್ನು ಚೆಲ್ಲಿದೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಇದರ ಕುರಿತಾಗಿ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಗಳ ಮೇಲೆ ತಿದ್ದುಪಡಿಗಳನ್ನು ತರ್ತಾ ಇತ್ತು ಆ ಒಂದು ಟೈಮ್ನಲ್ಲಿ. ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಟೋಟಲ್ ಆಗಿ 41 ತಿದ್ದುಪಡಿಗಳನ್ನು ತರಲಾಯಿತು ಅಂತ ಹೇಳ್ಬೋದು. ಈ ಗೋಲಕ್ನಾಥ್ ಪ್ರಕರಣ ಇದೆಯಲ್ಲ, ಪ್ರಮುಖವಾಗಿ 24, 25, 26 ಮತ್ತು 29ನೆಯ ತಿದ್ದುಪಡಿಗಳನ್ನು ಪ್ರಶ್ನೆ ಮಾಡುವಂಥದ್ದು ಇತ್ತು. ಟೋಟಲ್ ಆಗಿ ಫೈನಲ್ ಆಗಿ ಕೇಶವಾನಂದ ಭಾರತಿ ಅವರ ಪರವಾಗಿ ಈ ಒಂದು ಕೇಸ್ ಇದೆಯಲ್ಲ, ಅದು ತನ್ನ ತೀರ್ಪನ್ನು ಪಡ್ಕೊಳ್ಳುತ್ತೆ. ಮತ್ತು ನಮ್ಮ ಸಂವಿಧಾನದ ಮೂಲ ಸ್ವರೂಪಕ್ಕೆ ಯಾವುದೇ ಒಂದು ಧಕ್ಕೆ ತರದೇ ಇರೋ ರೀತಿಯಲ್ಲಿ ಸಂವಿಧಾನದ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಲಾಯಿತು. ಅದೇ ರೀತಿಯಾಗಿ ಈ ಒಂದು ಪ್ರಿಯಾಂಬಲ್ ಅಥವಾ ಪೀಠಿಕೆ ಇದೆಯಲ್ಲ, ಅದು ನಮ್ಮ ಸಂವಿಧಾನದ ಅವಿಭಾಜ್ಯ ಆಗಿದೆ ಅನ್ನೋದನ್ನು ಕೂಡ ಇದೇ ತೀರ್ಪಿನಲ್ಲಿ ನಾವು ನೋಡಿದ್ವಿ ಅಂತ ಹೇಳ್ಬೋದು. ಇದಿಷ್ಟು ಶಾರ್ಟ್ ಆಗಿ ಆದಷ್ಟು ಈ ಒಂದು ಕೇಸ್ನ ಕುರಿತಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ ನಿಮ್ಮ ಎಕ್ಸಾಮ್ನ ಒಂದು ದೃಷ್ಟಿಯಿಂದ. ಆರ್ಟಿಕಲ್ 368 ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿರೋದು ಈ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಅಂತ ಹೇಳ್ಬೋದು. ಯಾರ ನಡುವೆ ನಡೆದದ್ದು ಕೇಶವಾನಂದ ಸ್ವಾಮೀಜಿ ಮತ್ತು ಕೇರಳ ಸರ್ಕಾರದ ನಡುವೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇಯರ್ 1973 ಅಂತ ಹೇಳ್ಬೋದು. ಇದಿಷ್ಟು ಈ ಭಾಗದ ಮಾಹಿತಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮನ್ನು ನೀವು ಜಾಯಿನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂಥ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು. 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಇದೆ. ಎಲ್ಲದಕ್ಕೂ ಕೂಡ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಯಾವ ರೀತಿ ಅಂತ ಹೇಳಬೇಕಂದ್ರೆ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ನೀವು ಯೂಸ್ ಮಾಡಿದರೆ. ಓಕೆ, ಮತ್ತು ಏನೇ ನಿಮಗೆ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು.
ಸೊ ಮುಂದಿನ ಭಾಗದಲ್ಲಿ ಮತ್ತೆ ಪ್ರಮುಖವಾದಂತಹ ಮಾಹಿತಿಯೊಂದಿಗೆ ನಿಮಗೆ ನಾನು ವಿಡಿಯೋ ಮಾಡ್ತೀನಿ. ಇನ್ನೊಂದೇನೆಂದರೆ ನಾಳೆ ಇದೆಯಲ್ಲ, ನಾಳೆಯಿಂದ ಸೊ ನಿಮ್ಮ ಪಿ ಸಿ ಎಕ್ಸಾಮ್ ಆಗೋವರೆಗೆ ಸೊ ಡೈಲಿ ಸ್ವಲ್ಪ ರ್ಯಾಪಿಡ್ ರಿವಿಷನ್ ಮಾಡಬೇಕು ಅಂತ ಇದ್ದೀನಿ. ರಾತ್ರಿ 8:30ಯಿಂದ 9 ಗಂಟೆಗೆ. ಸೊ ಆದಷ್ಟು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಯಾವುದು KSRP PC ಮತ್ತು DAR PC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಅದಾದಮೇಲೆ PSI FTA STA ಎಕ್ಸಾಮ್ಗೆ ಎಲ್ಲದಕ್ಕೂ ಕೂಡ ರ್ಯಾಪಿಡ್ ರಿವಿಷನ್ ಕೋರ್ಸನ್ನು ಮಾಡಿಕೊಡ್ತೀನಿ. ಸೊ ಬೇಗ ಕ್ವಶನ್ಸ್ಗಳನ್ನು ಕೇಳೋ ಮೂಲಕ ಆಲ್ಮೋಸ್ಟ್ ಸಿಲೆಬಸ್ಗಳನ್ನು ಕವರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಅದೇ ರೀತಿಯಾಗಿ ಕ್ರ್ಯಾಕ್ KPSC ಎಕ್ಸಾಮ್ ಅನ್ನೋದು ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು ಕೂಡ ಆಗಿದೆ. ಸೊ ಅಲ್ಲಿ ನೀವು ಜಾಯಿನ್ ಆದರೆ ಎಲ್ಲ ರೀತಿಯಾದಂತಹ PDFಗಳನ್ನು ನೀವು ಪಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.